ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಆರೋಗ್ಯ ಸಚಿವರಾಗಿ ತಮ್ಮ ಕ್ಷೇತ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರ ನೀಡದ ವ್ಯಕ್ತಿಗೆ ನನ್ನ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯೇ? ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ. ಬಡವರ ಭೂಮಿ ಹಕ್ಕಿಗಾಗಿ ಗುಡಿಬಂಡೆಯಲ್ಲಿ ಸಿಪಿಎಂನಿಂದ ಪ್ರತಿಭಟನೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಕಿಡಿಕಾರಿದ ನಾಯಕರು ಮತದಾನದ ಹಕ್ಕು ಮಾರಬೇಡಿ ಎಂದು ಮನವಿ. ದೇವನಹಳ್ಳಿಯಲ್ಲಿ ಬಿಜೆಪಿ ಮುಖಂಡರ ಪೂರ್ವಭಾವಿ ಸಭೆ. ಏಪ್ರಿಲ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಮುಖಂಡರಿಂದ ಸಲಹೆ. ಆದಿಚುಂಚನಗಿರಿ ದೇವಾಲಯ ಉದ್ಘಾಟಿಸಲಿರುವ ಪ್ರಧಾನಿ. ವಾರ್ತೆಗಳ ವಿವರ. ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರವನ್ನು ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವ ಅರ್ಹತೆ ಇಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಎಂಆರ್ಐ ತರಿಸುವಂತ ಯೋಗ್ಯತೆ ನಿಮಗೆ ಎಲ್ಲಿಲ್ಲ. ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗೆ ಇರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡಿ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಸೋಮವಾರ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾಡಿದ್ದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರ ವ್ಯಾಘ್ರ ಮುಖವನ್ನು ರಾಜ್ಯದ ಜನತೆ ಕಂಡಿದ್ದಾರೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನು ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯ ಮಾಡಿದರು. ಜಿಲ್ಲೆಯಲ್ಲಿ ಅವರು ಮಾಡಿದ್ದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡುತ್ತಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನು ಅಧಿಕೃತವಾಗಿ ಮಂಜೂರು ಮಾಡಿಸಿರಲಿಲ್ಲ. ನಾವು ಸಾಕಷ್ಟು ಹಣವನ್ನು ಮಂಜೂರು ಮಾಡಿಸಬೇಕಾಯಿತು. ನಂದಿ ಬೆಟ್ಟಕ್ಕೆ ರೋಪ್ವೇ ಕೇವಲ ಘೋಷಣೆಯನ್ನು ಮಾತ್ರ ಮಾಡಿದ್ದರು. ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದೇವೆ. ಹೂ ಮಾರುಕಟ್ಟೆ, ಶಿಡ್ಲಘಟ್ಟದ ರೇಷ್ಮೆ ಗೂಡಿನ ಮಾರುಕಟ್ಟೆ, ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ಜಂಗಮಕೋಟೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದರೆ ಸಾಲದು. ಅಲ್ಲಿಗೆ ಯಾವತ್ತಾದರೂ ಭೇಟಿ ನೀಡಿದ್ದಾರಾ? ಫಲವತ್ತಾದ ಭೂಮಿ ಎಷ್ಟಿದೆ? ಕಂಪನಿಗಳಿಗೆ ಎಷ್ಟು ಭೂಮಿ ಮಾರಾಟವಾಗಿದೆ? ಸರ್ಕಾರಿ ಜಾಗ ಎಷ್ಟಿದೆ ಎಂಬ ಮಾಹಿತಿ ಇದೆಯಾ? ನಿಮ್ಮ ಕಾಲದಲ್ಲಿ ಒಂದಾದರೂ ಕೈಗಾರಿಕೆಯನ್ನು ಜಿಲ್ಲೆಗೆ ತಂದಿದ್ದೀರಾ? ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರೈತರಿಗೆ ದಾಖಲೆಗಳನ್ನು ನೀಡುವ ಬೃಹತ್ ಆಂದೋಲನ ನಡೆಸಲಾಯಿತು. ಕನಿಷ್ಠ ಕಾರ್ಯಕ್ರಮಕ್ಕೂ ಬಾರದೆ ಬೆಂಗಳೂರಿನಲ್ಲಿ ಖಾಸಗಿ ವ್ಯವಹಾರಗಳಲ್ಲಿ ಮುಳುಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಇಂತಹ ಒಂದಾದರೂ ಕೆಲಸ ಮಾಡಿದ್ದೀರಾ? ನೀವು ನನ್ನ ಬಗ್ಗೆ ಟೀಕೆ ಮಾಡುತ್ತೀರಾ ಎಂದು ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡರು. ಯೋಜನೆಗಳನ್ನು ಘೋಷಣೆ ಮಾಡಿ ಪ್ರಚಾರ ಮಾಡುವುದು ಮುಖ್ಯವಲ್ಲ, ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ, ಅನುದಾನ ಬಿಡುಗಡೆಯಾಗಬೇಕು, ಸ್ಥಳ ನೀಡಬೇಕು, ಟೆಂಡರ್ ಆಗಬೇಕು, ಅಂದಾಜು ಪಟ್ಟಿ ನಕ್ಷೆ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನು ನಾನು ಪಡೆಯುವ ಯೋಚನೆ ಮಾಡಿಲ್ಲ. ಅಂತಹ ಯೋಚನೆಗಳು ನಿಮಗೆ ಸೀಮಿತ. ತಾಕತ್ತಿದ್ದರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದರು. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ದು ಏನು ಭೂ ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಉದ್ದೇಶಗಳಿಲ್ಲ. ಅದು ಎಲ್ಲಿ ಅದೇನೋ ಚಾಲೆಂಜ್ ಅಂತ, ಅದೇನು ಚಾಲೆಂಜು, ಅದೇನು ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ನಿಮ್ಮ ಯೋಗ್ಯತೆಗೆ ಆ ಮೆಡಿಕಲ್ ಕಾಲೇಜ್ಗೆ
ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಒತ್ತುವಂತದ್ದು ಆಗ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ, ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ, ಅವ್ರಿಗೆ ಒಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗಿರ್ಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೇವಲ ಘೋಷಣೆ ಮಾಡಿಬಿಟ್ರೆ ಆಗಲ್ಲ, ಇವತ್ತು ಅದು ಮಂಜೂರಾಗಬೇಕು, ಅದಕ್ಕೆ ಅನುದಾನ ಒದಗಿಸಬೇಕು, ಟೆಂಡರ್ ಆಗ್ಬೇಕು, ಕಾಮಗಾರಿ ಪ್ರಾರಂಭ ಆಗ್ಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗ್ಬೇಕು. ಘೋಷಣೆ ಮಾಡ್ಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟತಕ್ಕಂಥದ್ದು ಆಗ್ಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ ಸಿರಿಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೀವಿ ಸ್ವಾಮಿ? ನಿಮ್ಮ ಅವ್ಯಯ ಸರ್ಕಾರ ಏನೋ ಬಜೆಟ್ ಏನು ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದಿಲ್ಲ. ಮತ್ತೆ ನಾವು ಅದಕ್ಕೆ ನಬಾರ್ಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿಗೆ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದಾವೆ. ಅವ್ರು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದಂತೆ, ನಿನ್ನ ಕೆಲಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ನನ್ನ ದೊಡ್ಡ ಪಟ್ಟಿ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಡವರಿಗೆ ಇವತ್ತು ಬಡವರು ಮುಟ್ಸುವಂತ ಕೆಲಸ ಮಾಡ್ತಾ ಇದೀವಿ. ನಿನಗೆ ಜಿಲ್ಲೆಗೆ ಬರುವಂತದ್ದು ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬರುವಂತದಕ್ಕೆ ಪುರ್ಸೊತ್ತಿರ್ಲಿಲ್ಲ. ಬೆಂಗಳೂರಲ್ಲಿ ವಸೂಲಿ ಮಾಡ್ಕೊಂಡು ಕೂತಿದ್ದಂತ ನೀನು ಇವತ್ತು ನನ್ನ ಬಗ್ಗೆ ಮಾತಾಡುವಂತ ಅರ್ಹತೆ ನಿನಗೆ ಜನ್ಮಕ್ಕೂ ನಿನ್ಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಿದ್ದೆ ನೀನು, ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಇವತ್ತು ಎಲ್ಲಿ ಬಂತು ನಿನಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ? ನಿಮ್ಮ ಪಕ್ಷದವರೇ ನಿನ್ನ ಕೋವಿಡ್ ಕಳ್ಳ ಅಂತ ಕರೀತಾರಲ್ಲ, ಅದಕ್ಕೆ ನೀನೇ ಸಮಜಾಯಿಸಿ ಕೊಡ್ಬೇಕಾಗುತ್ತೆ. ಯಾಕೆ ಕರೆದ್ರು, ಯಾಕೆ ಬಿರುದು ಕೊಟ್ರು ಅಂತಕ್ಕಂಥದ್ದು ನೀನು ಯೋಚನೆ ಮಾಡ್ಬೇಕಾಗುತ್ತೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮಸವೆ ಕಣ್ಣೀರು ಸುರಿಸ್ತೀಯಲ್ಲ ನೀನು, ಅಲ್ಲೇನಾದ್ರೂ ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನು ಅಲ್ಲಿ ಜಂಗಮಕೋಟೆಯಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ನೀವು ಯಾವುದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಎಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಇದ್ರೆ ಯಾರು ಇಲ್ಲಿ, ನಾನು ಹಿಂದೆನೆ ಹೇಳಿದ್ದೆ, ಗೋಳಿ ಆಡೋವನಲ್ಲ ನಾನು, ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವನು ಅಂತಕ್ಕಂಥ ಮಾತನ್ನ ನಾನು ಹೇಳಿದ್ದೆ. ಇವತ್ತು ಸಮಗ್ರವಾಗಿ ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು, ನಮ್ಮ ಜಿಲ್ಲೆಗೆ ಒಳ್ಳೆ ಭವಿಷ್ಯತ್ ಬರಬೇಕು, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು, ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರ್ಬೋದು, ಇವತ್ತು ಗಂಟು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪ್ರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ, ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ, ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತಿತರ ವಿವರಗಳನ್ನು ನೀಡಿದರು. ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇದೆ. 30-40 ವರ್ಷಗಳಿಂದ ಆಗದೇ ಇರುವಂತಹ ಎಲ್ಲ ಕೆಲಸಗಳಿಗೆ ಒಂದು ಅಂತಿಮ ಸ್ವರೂಪವನ್ನು ಕೊಟ್ಟು ಆ ಎಲ್ಲ ಕೆಲಸಗಳು
ಒಂದು ಸಾರ್ವಜನಿಕವಾಗಿ ಪ್ರತಿ ನಾಗರಿಕರಿಗೆ ತಲುಪುವ ನಿಟ್ಟಿನಲ್ಲಿ ಕರಾರುವಾಕಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ತಂದು ಅನುಷ್ಠಾನ ಮಾಡುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಜಿಲ್ಲಾಧಿಕಾರಿಯಾಗಿ ಇಂಥ ಕಾಲಘಟ್ಟದಲ್ಲಿ ಕೆಲಸ ಮಾಡುವಂಥದ್ದು, ಮತ್ತೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಂತ ಅನೇಕ ಸಹೃದಯರನ್ನು ಹೊಂದಿರತಕ್ಕಂಥ, ನಾಗರಿಕರ ಜನಸ್ನೇಹಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ, ಮಾನ್ಯ ಉಸ್ತುವಾರಿ ಸಚಿವರಂತಹ ನೇತೃತ್ವ ಹೊಂದಿರತಕ್ಕಂಥ ಎಲ್ಲ ಶಾಸಕರ ಸಹಕಾರ ಸಲಹೆ ಇಂಥ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿ, ನೋಡಿ ಅನೇಕ ಯೋಜನೆಗಳು, ಅದರಲ್ಲಿ ಮೊದಲನೇದಾಗಿ ಕಂದಾಯ ಗ್ರಾಮ. ಇಡೀ ರಾಜ್ಯದಲ್ಲಿ ಅತ್ಯಧಿಕ ಕಂದಾಯ ಗ್ರಾಮ ಯೋಜನೆ ಅಡಿನಲ್ಲಿ ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆ. ಸುಮಾರು 30,000 ಮನೆಯನ್ನ ಗುರುತಿಸಿದ್ದಾರೆ. ಸಾಹೇಬ್ರ ಸಂಕಲ್ಪದಂತೆ ನಾವು ಒಂದು ವಿಶೇಷ ಅಭಿಯಾನವನ್ನ ಪ್ರತಿ ಹಳ್ಳಿಗೆ, ಜನವಸತಿ ಪ್ರದೇಶಕ್ಕೆ ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸು, PDO ಇವರ ತಂಡವನ್ನ ಕಳಿಸಿ ಪ್ರತಿ ಮನೆ ಅಳತೆಯನ್ನ ಮಾಡಿ ಸುಮಾರು 1,04,000 ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು. ಇದು ಚರಿತ್ರೆಯಲ್ಲಿ ಅಮರವಾಗಿ ಉಳಿಯುವಂತಹ ಒಂದು ಕೆಲಸ. ಆ ಕೆಲಸವನ್ನ ಜಿಲ್ಲೆಯಲ್ಲಿ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸಂವಿಧಾನ ನಮಗೆ ನೀಡಿರುವ ಮತದಾನದ ಹಕ್ಕನ್ನು ಹಣಕ್ಕಾಗಿ ಮಾರಿಕೊಂಡರೆ ನಮ್ಮ ಜೀವನ ನಾವೇ ಸರ್ವನಾಶ ಮಾಡಿಕೊಂಡಂತೆ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಬಿ ವೆಂಕಟ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಗುಡಿಬಂಡೆ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ 3ನೇ ಕರ್ನಾಟಕ ಗ್ರಾಮೀಣ ಕೃಷಿ ಕೂಲಿಕಾರರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಬಿ ವೆಂಕಟ್, ಚುನಾವಣಾ ಸಮಯದಲ್ಲಿ ಜನರು ಹಣ ಸೇರಿದಂತೆ ಇತರ ಆಮಿಷಗಳಿಗೆ ಬಲಿಯಾಗುವುದರಿಂದ ಮುಂದಿನ 5 ವರ್ಷಗಳ ಕಾಲ ವಿವಿಧ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕಳೆದ ಚುನಾವಣೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಗೆದ್ದವರು ಮತ್ತು ವೋಟು ಹಾಕಿದವರು ಮನೆಯಲ್ಲಿದ್ದರೂ ಸಿಪಿಎಂ ಸದಾ ಜನರ ಸಮಸ್ಯೆಗಳ ಪರವಾಗಿ ಹೋರಾಟ ನಡೆಸುತ್ತಿದೆ ಎಂದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಏನನ್ನೂ ಮಾಡಲಿಲ್ಲ. ಇಂದಿನ ದಿನಗಳಲ್ಲಿ ಮದುವೆಗೆ ಕನಿಷ್ಠ 2 ಎಕರೆ ಜಮೀನು ಇರಬೇಕು ಎಂಬ ಪರಿಸ್ಥಿತಿ ಇದೆ. ಆದರೆ ಬಡವರ ಬಳಿ ಭೂಮಿಯೇ ಇಲ್ಲ. ಹೀಗಾಗಿ ಪ್ರತಿ ಬಡ ಕುಟುಂಬಕ್ಕೆ ಕನಿಷ್ಠ 2 ಎಕರೆ ಜಮೀನು ಕೊಡಿಸುವುದೇ ತಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಎಂದರು. ಬಳಿಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, ವಿಶ್ವದಲ್ಲಿ ನೈತಿಕತೆ ಇರುವ ಏಕೈಕ ಪಕ್ಷವೆಂದರೆ ಅದು ಸಿಪಿಎಂ ಮಾತ್ರ ಎಂದರು. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಎಂದು ಆರೋಪಿಸಿದ ಅವರು, ಈ ಭಾಗದಲ್ಲಿ ಫ್ಲೋರೋಸಿಸ್ ಸಮಸ್ಯೆ ಹೆಚ್ಚಾಗಿದ್ದರೂ ಸರ್ಕಾರಗಳು ಕೊಳಚೆ ನೀರು ಪೂರೈಕೆ ಮಾಡುತ್ತಿರುವುದು ದೊಡ್ಡ ಪ್ರಮಾದ ಎಂದು ಕಿಡಿಕಾರಿದರು. ಇವತ್ತು ಮತ್ತೆ ನಾಳೆ ಗುಡಿಬಂಡೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೃಷಿ ಕೂಲಿಕಾರ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘಟನೆಯ ಒಂದು ಜಿಲ್ಲಾ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲಾದ್ಯಂತ ಇರತಕ್ಕಂತಹ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರು ಏನಿದ್ದಾರೆ ಅವರ ಒಂದು ಜೀವನದ ಪರಿಸ್ಥಿತಿಯನ್ನ ಚರ್ಚೆ ಮಾಡಲಾಗ್ತದೆ. ಅವರಿಗೆ ಈಗ ಏನು ಒಂದು ಕೂಲಿಯ ಪ್ರಶ್ನೆ ಇರತಕ್ಕಂಥದ್ದಾಗಿರ್ಬೋದು, ಭೂಮಿಯ ಪ್ರಶ್ನೆ ಆಗಿರ್ಬೋದು, ನಿವೇಶನದ ಪ್ರಶ್ನೆ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ಶಾಲೆಗಳ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಅದರಲ್ಲಿ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ತೆರೀತಕ್ಕಂಥ ವಿಚಾರ ಆಗಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳನ್ನ ಅದನ್ನ ನವೀಕರಣ ಮಾಡಬೇಕು ಮತ್ತೆ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ವಿಚಾರ ಆಗಿರ್ಬೋದು. ಇವೆಲ್ಲರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ವಿದ್ಯಮಾನಗಳ ಬಗ್ಗೆ, ಮುಖ್ಯವಾಗಿ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಗ್ರಾಮಾಂತರ ಕಾರ್ಮಿಕರಲ್ಲಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥದ್ದು ದಲಿತ ವರ್ಗ. ಇವತ್ತು ದಲಿತರಲ್ಲಿ ಈ ಏನು ರಿಸರ್ವೇಶನ್ನ ಒಂದು ಹೆಸರಿನಲ್ಲಿ ಅವರನ್ನ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಅವರಲ್ಲಿ ಒಂದು ವಿಭೇದವನ್ನ ಉಂಟು ಮಾಡಿದ್ದಾರೆ. ಅವರು ಈಗ ಅವರವರ ಒಂದು ಉಪಜಾತಿಗಳಿಗೆ ಸೀಮಿತವಾಗತಕ್ಕಂಥ ರೀತಿಯಲ್ಲಿ ಅವರು ಡಿವೈಡ್ ಆಗಿದ್ದಾರೆ. ಸೊ ಅವರನ್ನ ಕೃಷಿ ಕೂಲಿಕಾರ ಸಂಘಟನೆ ಮುಂದಿನ ದಿವಸಗಳಲ್ಲಿ ಅವರ ಮಧ್ಯೆ ಕೆಲಸ ಮಾಡಿ ನಿಜವಾದ ವಾಸ್ತವ ಪರಿಸ್ಥಿತಿಯನ್ನ ಅವರಿಗೆ ವಿವರಿಸಿ ಅವರಲ್ಲಿ ಐಕ್ಯತೆಯನ್ನ ಉಂಟು ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರ ಒಟ್ಟಿಗೆ ಈಗ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ SIR ನ ಭಾಗವಾಗಿ ರಾಜ್ಯ ಸರ್ಕಾರ ಕೂಡ ಅದನ್ನ ಜಾರಿ ಮಾಡ್ತಾ ಇದೆ. ಇದು ಈಗಾಗಲೇ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ, ಉದಾಹರಣೆಗೆ ಈಗ ಬೆಂಗಾಲ್ ಚುನಾವಣೆ ಇದೆ, ವೆಸ್ಟ್ ಬೆಂಗಾಲಲ್ಲಿ
ವೆಸ್ಟ್ ಬೆಂಗಾಲಲ್ಲಿ ನೋಡ್ತಾ ಇರ್ತಕ್ಕಂಥದ್ದೇನು, ಮುಸ್ಲಿಂ ಸಮುದಾಯ ಹೆಚ್ಚು ಮತಗಳಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸುಮಾರು 95ರಿಂದ 96% ಮುಸ್ಲಿಂ ಮತದಾರರು ಈಗ ಅಡ್ಜುಡಿಕೇಶನ್ ಅಲ್ಲಿ ಇದೆ ಅಂತಂದ್ರೆ ಅವರ ವೋಟನ್ನ ಈಗ ಪ್ರಶ್ನಾತೀತವಾಗಿ ಇಟ್ಟಿದ್ದಾರೆ. ಸೊ ಅದನ್ನ ಅಲ್ಲಿರ್ತಕ್ಕಂಥ ಸಮಿತಿಗಳು ತೀರ್ಮಾನ ಮಾಡ್ತಕ್ಕಂಥ ರೀತಿಯಲ್ಲಿದೆ. ಅಂದ್ರೆ ಇದು ಒಂದು ಧರ್ಮದ, ಒಂದು ಜಾತಿಯ ಆಧಾರವಾಗಿ ಅವರೇ ಯಾವುದೋ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕೆ ಸೇರಿದ ಮಾತ್ರಕ್ಕೆ ಅವರಿಗೆ ವೋಟನ್ನ ತೆಗೆದಾಕ್ತಕ್ಕಂಥ ಒಂದು ಹುನ್ನಾರ ರಾಜ್ಯ ಸರ್ಕಾರ ಮಾಡ್ತಾ, ಕೇಂದ್ರ ಸರ್ಕಾರ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರವೂ ಕೂಡ ಅದಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್, ನಾನು ಬೆಳಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಾಗ್ಲೂ ಕೂಡ ಹೇಳಿದೆ, ಇವರಿಬ್ಬರೂ ಕೂಡ ವ್ಯತ್ಯಾಸ ಏನಿಲ್ಲ. ಉದಾಹರಣೆಗೆ ಗಾಂಧಿಯ ಹತ್ಯೆ ನಡೆದಂತ ಸಂದರ್ಭದಲ್ಲಿ 10 ದಿನಗಳ ಮುಂಚೆ ಅವ್ರು ಏನು ಒಂದು ವಿಫಲ ಪ್ರಯತ್ನವನ್ನ ಗಾಂಧಿಯ ಮೇಲೆ ಮಾಡಿದ್ರು, ಗಾಂಧಿಯನ್ನ ಹತ್ಯೆ ಮಾಡ್ಲಿಕ್ಕೆ ಅವರು ಸಿಕ್ಕಿದ್ರು ಕೂಡ ಆವಾಗಿನ ಹೋಮ್ ಮಂತ್ರಿಗಳಾದಂತಹ ಗೃಹ ಸಚಿವರಾದಂತಹ ಪಟೇಲ್ ರವರಾಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತೆ 30ನೇ ತಾರೀಕು ಗಾಂಧಿ ಹತ್ಯೆಯನ್ನ ತಡೀಲಿಕ್ಕೆ ವಿಫಲರಾಗಿದ್ದಾರೆ. ಅಂತಂದ್ರೆ ಕಾಂಗ್ರೆಸ್ ಪಕ್ಷವು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಸಾಮಾನ್ಯ ಜನರ ಪರ ಇಲ್ಲದೆ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನ ರಚನೆ ಮಾಡ್ಕೊಂಡು ಬಂದಿದೆ. ಅವರು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜಮೀನ್ದಾರರು ಮತ್ತು ದೊಡ್ಡ ಬಂಡವಾಳಶಾಹಿಗಳ ಪರವಾದಂತಹ ಸರ್ಕಾರಗಳನ್ನ ರಚನೆ ಮಾಡ್ಕೊಂಡು ಬಂದಿದೆ. ಅವ್ರಿಗೂ ಬಿಜೆಪಿ ಸರ್ಕಾರಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಬಿಜೆಪಿ ಹೆಚ್ಚು ಕೋಮುವಾದಿಯನ್ನ ಬಹಿರಂಗವಾಗಿ ತೋರಿಸಿದ್ರೆ ಕಾಂಗ್ರೆಸ್ ಪಕ್ಷ ತನ್ನೊಳಗೆ ತಾನು ಕೋಮುವಾದವನ್ನು ಇಟ್ಕೊಂಡು ಅದು ವ್ಯವಹರಿಸತಕ್ಕಂತ ಒಂದು ಕೆಲಸ ಮಾಡ್ತಾ ಇದೆ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 15ರಂದು ಆದಿಚುಂಚನಗಿರಿ ದೇವಾಲಯದ ಉದ್ಘಾಟನೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಬಿಜೆಪಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಭೆ ಮಾಡಲಾಗಿದೆ ಎಂದು ದೇವನಹಳ್ಳಿ ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡ ಹೇಳಿದರು. ದೇವನಹಳ್ಳಿ ಬಿಬಿ ರಸ್ತೆಯ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಕಾರ್ಯಕ್ರಮಕ್ಕೆ ತೆರಳಲು ಹಲವಾರು ಕಾರುಗಳು, ಸುಮಾರು 15 ಬಸ್ಸುಗಳ ವ್ಯವಸ್ಥೆಗೆ ತೀರ್ಮಾನಿಸಲಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಜನರು ಈ ಭಾಗದಿಂದ ತೆರಳಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿಗಳ ಕರೆಯ ಹಿನ್ನೆಲೆಯಲ್ಲಿ ಶ್ರೀ ಭೈರವೇಶ್ವರ ಸ್ವಾಮಿ ಮಂಟಪದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಲಿದ್ದಾರೆ. ಎಲ್ಲರೂ ತಪ್ಪದೆ ಭಾಗವಹಿಸಬೇಕು ಎಂದು ಕರೆ ನೀಡಲಾಗಿದೆ ಎಂದರು. ತಾಲೂಕಿಂದ ಎಲ್ಲ ಮುಖಂಡರುಗಳ ಸಭೆ ನಡೆಸಿ ಒಂದು ವಿಚಾರ ಫೈನಲ್ ಮಾಡಿದ್ವಿ. ಏನು 15ನೇ ತಾರೀಕು ಆದಿಚುಂಚನಗಿರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಲವಾರು ಕಾರುಗಳು, ಒಂದು 15 ಬಸ್ಸು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಇನ್ನೂ ಕೂಡ ಅವರೇ ಕೊಯ್ರಾ ಈ ಕಡೆ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಕೂಡ ನಾವಿನ್ನೂ ಹೆಚ್ಚು ಜನಸಂಖ್ಯೆ ಬರ್ತೀವಿ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಿರ್ಮಲಾನಂದ ಸ್ವಾಮೀಜಿ ಏನು ಕರೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿಜಿ ಏನು ಬರ್ತಾ ಇದ್ದಾರೆ, ಅದಕ್ಕೆ ದೇವನಹಳ್ಳಿ ತಾಲೂಕಲ್ಲಿ ಎಲ್ಲ ಮುಖಂಡರು ಸೇರಿ ಎಲ್ಲರೂ ಕೂಡ ಹೋಗಿ ಆ ಕಾರ್ಯಕ್ರಮನ ಭೈರವೇಶ್ವರ ಸ್ವಾಮಿ ಮಂಟಪನ ಏನು ಇನಾಗ್ರೇಷನ್ ಇದೆ ಅದನ್ನು ಯಶಸ್ವಿ ಮಾಡಿ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಹಾಗಾಗಿ ನಾವು ನಾಳೆ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಂದ ತೆರಳಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಹಾಗಾಗಿ ಆದಿಚುಂಚನಗಿರಿಗೆ ಹೋಗಿ ಮತ್ತೆ ವಾಪಸ್ ಆಗೋದಂತ ಹೇಳಿ ಎಲ್ಲ ಮುಖಂಡರುಗಳು
ನಮ್ಮ MLA ಸಾಹೇಬರಿಂದ ಒಳಗೊಂಡು ಎಲ್ಲ ಮುಖಂಡರುಗಳು, ಎಲ್ಲ ಪದಾಧಿಕಾರಿಗಳ ಸೇರಿ, ಹೋಬಳಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, ಎಲ್ಲ ಮುಖಂಡರು, ಹೋಬಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಇದೊಂದು ನಿಶ್ಚಯ ಮಾಡಿ ಇದನ್ನ ಕಾರ್ಯಕ್ರಮನ ವೇಳಾಪಟ್ಟಿನ ತಯಾರಿ ಮಾಡಿದ್ದೀವಿ. ಹೈದರಾಬಾದ್ ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಆರೋಗ್ಯ ಸಚಿವರಾಗಿ ತಮ್ಮ ಕ್ಷೇತ್ರದ ಆಸ್ಪತ್ರೆಗೆ MRI ಯಂತ್ರ ನೀಡದ ವ್ಯಕ್ತಿಗೆ ನನ್ನ ವಿರುದ್ಧ ಮಾತನಾಡುವ ನೈತಿಕತೆ ಇದೆಯೇ? ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಕಿಡಿ. ಬಡವರ ಭೂಮಿ ಹಕ್ಕಿಗಾಗಿ ಗುಡಿಬಂಡೆಯಲ್ಲಿ CPMನಿಂದ ಪ್ರತಿಭಟನೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಕಿಡಿಕಾರಿದ ನಾಯಕರು ಮತದಾನದ ಹಕ್ಕು ಮಾರಬೇಡಿ ಎಂದು ಮನವಿ. ದೇವನಹಳ್ಳಿಯಲ್ಲಿ ಬಿಜೆಪಿ ಮುಖಂಡರ ಪೂರ್ವಭಾವಿ ಸಭೆ. ಏಪ್ರಿಲ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮನಕ್ಕೆ ಮುಖಂಡರಿಂದ ಸಲಹೆ. ಆದಿಚುಂಚನಗಿರಿ ದೇವಾಲಯ ಉದ್ಘಾಟಿಸಲಿರುವ ಪ್ರಧಾನಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.